ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕೇರ್ಗೌ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾಯಿವ. ನಾವು 4 ಕಾಂಡವನ್ನು ಮುಗಿಸಿ 5ನೇ ಕಾಂಡದಲ್ಲಿ ಇದ್ದೇವೆ. ಅದರ ಹೆಸರು ಸುಂದರಕಾಂಡ ಅಂತ. ಸುಂದರಕಾಂಡ ಅಂತ ಯಾಕೆ ಹೆಸರು ಬಂತು ಅಂದರೆ, ಸುಂದ ಅಂದರೆ ಅಗ್ನಿ, ಅಗ್ನಿಯನ್ನು ಕೊಟ್ಟ ಕಾಂಡ, ಅದರಿಂದಾಗಿ ಸುಂದರಕಾಂಡ ಅಂತ. ಆಮೇಲೆ ಇನ್ನೊಂದು ನಿರ್ವಚನ ಉಂಟು, ನಷ್ಟಸ್ಯ ವಸ್ತುನೋ ಲಾಭ ಸುಂದರೇತಿ ಪ್ರಕೀರ್ತಿತಃ. ಕಳೆದು ಹೋದ ವಸ್ತು ಮತ್ತೆ ಸಿಗುವುದು ಅದು ಸುಂದರ, ಅದನ್ನು ಹೇಳುವ ಕಾಂಡ ಸುಂದರಕಾಂಡ. ಆ ಸುಂದರಕಾಂಡ ಇಲ್ಲಿದೆ. ಕಳೆದು ಹೋದ ಸೀತೆ ಸಿಕ್ಕ ಕಥೆ, ಒಂದು ದಿನದ ಕಥೆ. ಇದರ ಶ್ಲೋಕಗಳನ್ನು ಓದ್ತಾ ಹೋದ್ರೇ ಒಂದು ಸ್ವಾರಸ್ಯ ಇದೆ. ಮೊದಲನೇ ಸರ್ಗ ಬಹಳ ದೊಡ್ಡದು. ಇದನ್ನು ಆವೃತ್ತಿ ಮಾಡುವಂತಹ ಒಂದು ಪದ್ಧತಿ ಇದೆ. ರಾಘವೋ ವಿಜಯಂ ದದ್ಯಾತ್ ಮಮ ಸೀತಾಪತಿ ಪ್ರಭು. ಈ ಶ್ಲೋಕದಲ್ಲಿ ಏನೇನು ಸಂಖ್ಯೆ ಇದೆ ಅದರ ಮೂಲಕ ಮಾಡೋದು ಅಂತ. ರ ಅಂದರೆ 2, ಘ ಅಂದರೆ 4, ವ ಅಂದರೆ 4, ವಿ ಅಂದರೆ 4, ಜ ಅಂದರೆ 8, ಎಂ ಅಂದರೆ 1, ದ ದ್ಯಾ ದ ಮಾತ್ರ ತೆಗೆದುಕೊಳ್ಳೋದು. ಅದನ್ನು ಟಾಯಿಂದ ತೆಗೆದುಕೊಂಡಾಗ ದಾನು 8 ಆಗುತ್ತೆ. ಮ ಅನ್ನೋದು 5, ಮ ಅನ್ನೋದು 5, ಸಿ ಅಂತನ್ನೋದು 7, ತಾ ಅಂತನ್ನೋದು ಮತ್ತೆ 6 ಆಗುತ್ತೆ. ಪ ಅಂತನ್ನೋದು 1, ತಿ ಅಂತನ್ನೋದು ಮತ್ತೆ 6, ಪ್ರ ಅಂತನ್ನುವಲ್ಲಿ ರ ತೆಗೆದುಕೊಳ್ತಾರೆ, ರೇಫವನ್ನು ತೆಗೆದುಕೊಳ್ತಾರೆ. ಭ ಅಂತಂದರೆ 4. ಒಟ್ಟಾರೆ 68 ಸರ್ಗಗಳ ನಿರೂಪಣೆ. 16 ದಿವಸ ಆಗುತ್ತೆ ಇಷ್ಟನ್ನು ಪಾರಾಯಣ ಮಾಡಲಿಕ್ಕೆ. ಅಂದರೆ ಒಂದು ದಿವಸ 2 ಶ್ಲೋಕ, 2 ಸರ್ಗ ರ, ನಂತರದ ದಿವಸದಲ್ಲಿ 4 ಸರ್ಗ, ಅದು ಘ. ಈ ರೀತಿ 68 ಸರ್ಗಗಳ ಆವೃತ್ತಿಯನ್ನು ಸಂಪ್ರದಾಯದಿಂದ ಮಾಡಿಕೊಂಡು ಬಂದಿದ್ದಾರೆ. ಸರ್ವಸಿದ್ಧಿ ಕಂಡಿದೆ. ಈ ತರಹದ ಸುಂದರಕಾಂಡದ ಒಂದು ಚಿಂತನೆ, ಶ್ಲೋಕ ಅರ್ಥ ಯಥಾಪ್ರಕಾರ ಮುನ್ನಡೆಯಲಿದೆ. ಅವನು ಹಾರಲಿಕ್ಕೆ ಅಂತ ನಿಂತಾಯಿತು. ಕಿಷ್ಕಿಂಧಾಕಾಂಡ ಅಲ್ಲಿಗೆ ಕೊನೆಗೊಳ್ಳುತ್ತೆ. ಹಾರುವ ಮೊದಲು ಏನು ಮಾಡಿದ ಅಂತ ಹೇಳಿ ಸುಂದರಕಾಂಡ ಶುರು ಆಗುತ್ತೆ. ತಥೋ ರಾವಣನೀತಾಯಾಃ ಸೀತಾಯಾಶ್ಚತೃಕರ್ಷಣಃ ಯೇಷ ಪದಮನ್ವೇಷ್ಟುಂ ಚಾರಣಾಚರಿತೆ ಪಥಿ. ತತಃ ಸಂಕಲ್ಪ ಮಾಡಿದ ಮೇಲೆ
ರಾವಣ ನೀತಾಯಾಹ ರಾವಣ ವೈದ ಸೀತಾಯಾಹ ಸೀತೆಯ ಪದಂ ಗುರುತನ್ನು ಅನ್ವೇಷ್ಟುಂ ಹುಡುಕಲು ಶತ್ರುಕರ್ಷಣ ಶತ್ರುಗಳನ್ನು ನಾಶ ಮಾಡುವ ಹನುಮಂತ ಚಾರಣಾಚರಿತೆ ದೇವತೆಗಳು ಓಡಾಡುವ ಪಥಿ ದಾರಿಯಲ್ಲಿ ಯೇಷ ಹುಡುಕಲು ಬಯಸಿದ. ದುಷ್ಕರಂ ನಿಷ್ಪ್ರತಿದ್ವಂದ್ವಂ ಚಿಕೀರ್ಷನ್ ಕರ್ಮವಾನರಃ ಸಮುದಗ್ರ ಶಿರೋಗ್ರೀವೋ ಗವಾಂ ಪತಿರಿವಾ ಬಭೌ. ದುಷ್ಕರಂ ಯಾರು ಮಾಡಲಾಗದ, ನಿಷ್ಪ್ರತಿದ್ವಂದ್ವಂ ಎದುರಿರದ, ಕರ್ಮ ಸೀತೆಯನ್ನು ಹುಡುಕುವ ಕೆಲಸವನ್ನು ಚಿಕೀರ್ಷನ್ ಮಾಡಲು ಬಯಸಿ ಆ ಹನುಮಂತ ಸಮುದಗ್ರ ಶಿರೋಗ್ರೀವ ಕತ್ತನ್ನು ತಲೆಯನ್ನು ಎತ್ತರಿಸಿ ಗವಾಂಪತಿ ರಿವಾಬಭೌ ಸೂರ್ಯನಂತೆ ಹೊಳೆದ. ಅಂದರೆ ಅವನು ಹಾರುವಾಗ ಹನುಮಂತ ಅದು ಇವತ್ತಿನ ದೊಡ್ಡ ಜಂಪ್ ಅಷ್ಟೇ, ಅದು ಹೈ ಜಂಪೋ ಲಾಂಗ್ ಜಂಪೋ ಆ ಥರದ್ದೊಂದು ಜಂಪ್ ಅದು. ವಿನಃ ಅವನು ಈಜು ಹೊಡೆಯೋ ಹಾಗೆ ಕಾಲು ಹೊಡ್ಕೊಂಡು ಹೋಗೋದು ಅವೆಲ್ಲ ಇಲ್ಲ. ಅದು ನಮಗೆ ರಮಾನಂದ ಸಾಗರ್ನ ಟಿ ವಿಯದ್ದೇ ನೆನಪು. ನಾವು ಪೌರಾಣಿಕ ಕಥೆಗಳನ್ನೆಲ್ಲ ನೋಡಬೇಕಾದ್ರೆ ರಾಮಾಯಣಕ್ಕೆ ರಮಾನಂದ ಸಾಗರ, ಮಹಾಭಾರತಕ್ಕೆ ಅದು ಚೋಪ್ರಾ, ಏನು ಚೋಪ್ರಾ ಅದು, ಬಿ ಆರ್ ಚೋಪ್ರಾ, ಅವನದ್ದು ನೋಡುತ್ತೇವೆ. ಅದು ತೀರಾ ಬಾಲಿಶವಾಗಿ ಇದೆ. ಆ ತರಹ ಇಲ್ಲ. ನೀವು ಮೂಲ ನೋಡಿದರೆ ಅಲ್ಲಿ ಮೌಲ್ಯಯುತವಾದ ಸಂಭಾಷಣೆಗಳನ್ನೆಲ್ಲ ಕತ್ತರಿಸ್ಬಿಟ್ಟಿರ್ತಾರೆ, ಏನೂ ಗೊತ್ತಾಗಲ್ಲ. ಅದರಿಂದಾಗಿ ರಾಮಾಯಣ ಮಹಾಭಾರತ ಅಂದರೆ ಅದೊಂದು ಕಥೆ ಅಂತ ನಮಗಷ್ಟೇ. ಅದು ಶಾಸ್ತ್ರ ಅಂತನ್ನುವ ಹಿನ್ನೆಲೆಯಲ್ಲಿ, ನಮ್ಮ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಉತ್ತರವಾಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ನಮಗೆ ಗೊತ್ತಿಲ್ಲ. ಮೊನ್ನೆ ಯಾರೋ ಒಬ್ಬರು ಹೇಳ್ತಾ ಇದ್ರು, ಭೀಮ ಹೇಳ್ತಾನೆ, ನಾನು ಸುಮ್ಮನೆ ಕೂಡ್ಲಿಕ್ಕೆ ಬಳೆ ತೊಟ್ಕೊಂಡಿಲ್ಲ ಅಂತ. ಯಾರು ಹೇಳಿದ್ರು? ಅಲ್ಲಿ ಗಂಡಸರು ಬಳೆ ತೊಟ್ಕೋತಾ ಇದ್ರು. ಬಳೆ ತೊಟ್ಕೊಳ್ಳೋದು ಹೆಂಗಸರು ಮಾತ್ರ ಅಂತ ಹೇಳಿ ಬಂದದ್ದೇ ಇತ್ತೀಚೆಗೆ. ಅದರಿಂದಾಗ ಆವಾಗ ಆ ಡೈಲಾಗ್ ಎಲ್ಲಿ ಬರ್ಲಿಕ್ಕೆ ಸಾಧ್ಯ? ಯಾರೋ ಇಂಥವ್ರು ತೋರಿಸಿರ್ತಾರೆ. ಅದರಿಂದಾಗಿ ಆ ತರಹ ಏನಿಲ್ಲ. ನೀವು ಅದನ್ನು ನೋಡಿದ್ರೆ ಅದರ ಕ್ಲಾರಿಟಿ ಬರುತ್ತೆ, ಅದು ಎಷ್ಟು ಲಾಜಿಕಲ್ ಅಂತ ಹೇಳಿ ಗೊತ್ತಾಗುತ್ತೆ. ಇದನ್ನೇ ನೋಡಿದ್ರೆ ಅವನು ಹಾರಲಿಕ್ಕೆ ಅಂತ ಹೋದ. ಅಥ ವೈಡೂರ್ಯ ವರ್ಣೇಶು ಶಾಧ್ವಲೇಶು ಮಹಾಬಲಃ ಧೀರ ಸಲಿಲ ಕಲ್ಪೇಶು ವಿಚಚಾರ ಯಥಾ ಸುಖಂ. ಹಿರಿದಾಗಿ ಬೆಳೆದು ನಿಂತು ಓಡುವ ಮೊದಲು, ಹಾರುವ ಮೊದಲು ಈಚೆಯಿಂದ ಆಚೆ, ಆಚೆಯಿಂದ ಈಚೆ ಓಡಾಡಿದನಂತೆ. ಬ್ಯಾಕ್ ಡ್ರಾಪಿನಲ್ಲಿ ಸಲಿಲ ಕಲ್ಪೇಶು ಶಾಧ್ವಲೇಶು ಹಸಿರು ಬಣ್ಣದ ಹುಲ್ಲುಗಾವಲು ಬೆಟ್ಟದಲ್ಲಿ ಹೇಗಿರುತ್ತೆ ಅಂತ ನೋಡಿ. ಮೇಲ್ಗಡೆಯಿಂದ ಈ ಬೆಟ್ಟದ ರೀತಿ ಹೀಗಿರುತ್ತೆ, ಏನು ಇಲ್ಲದೆ ಒಂದು ಬೋಳು ಗುಡ್ಡ ಯಾವತ್ತೂ ಇರಲ್ಲ. ಇದ್ರೆ ಅದು ಬಂಡೆ ಆಗತ್ತೆ, ಪರ್ವತ ಆಗಲ್ಲ. ಆ ಹಸಿರು ಹುಲ್ಲುಗಾವಲಿನ ಹಿಂದೆ ಅವನು ಒಂದು ಸ್ವಲ್ಪ ಮೊದಲು ವಾಕಿಂಗ್ ಮಾಡಿದ, ಅಂದರೆ ವಾರ್ಮಪ್. ವಿಚಚಾರ ಯಥಾ ಸುಖಂ, ಅದು ವ್ಯಾಯಾಮ ಮಾಡೋದು ಇತ್ಯಾದಿಗಳೆಲ್ಲ ಏನಿಲ್ಲ. ಆರಾಮವಾಗಿ ಒಂದು ಸರ್ತಿ ತಿರುಗಾಡಿದ. ದ್ವಿಜಾನ್ ವಿತ್ರಾಸಯನ್ ಧೀಮಾನ್ ಉರಸಾ ಪಾದಪಾನ್ಹರನ್ ಮೃಗಾಂಶ್ಚ ಸುಬಹುನ್ ನಿಘ್ನನ್ ಪ್ರವೃದ್ಧ ಇವ ಕೇಸರಿ. ಆದರೆ ದೊಡ್ಡದಾಗಿ ಬಿಡುಬೀಸಾಗಿ ಬೆಳೆದಿದ್ದಾನೆ ಅವನು. ಸಾಗುವಾಗ ಮೇಲ್ಗಡೆ ಹಾರುವ ಹಕ್ಕಿಗಳಿಗೆಲ್ಲ ಒಂದು ಭಯ ಉಂಟಾಯ್ತಂತೆ. ನಾವೇ ಎತ್ತರ ಇದ್ದೇವೆ, ನಮ್ಮ ಎತ್ತರಕ್ಕೆ ಬಂದ ಈ ಪ್ರಾಣಿ ಯಾವುದು ಅಂತ. ದ್ವಿಜಾನ್ ವಿತ್ರಾಸಯನ್ ಧೀಮಾನ್ ಉರಸಾ ಪಾದಪಾನ್ ಹರನ್, ಹೀಗೆ ಮುನ್ನುಗ್ಗುವಾಗ ಮರದ ಮೇಲ್ಗಡೆಯ ಕೊಂಬೆಗಳು ತಾಗಿ ಬೀಳ್ತಾ ಇದ್ವಂತೆ. ಮೃಗಾಂಶ್ಚ ಸುಮಹೂನ್ ನಿಘ್ನನ್, ಅವನ ತೊಡೆಯಿಂದ ಕಾಲಿನಿಂದ
ಜಿಂಕೆಗಳು ಆಚೆ ಈಚೆ ಸಾಗುತ್ತಾ ಇದ್ವು. ಅವನ ಕೂದಲು ಪೂರ್ತಿ ಹರಿದಿತ್ತು. ಈ ಕಿರೀಟ ಎಲ್ಲರೂ ಹಾಕಿಕೊಳ್ಳೋಲ್ಲ. ಕಿರೀಟ ಅಂತಂದರೆ ಅದು ಕ್ಲಿಪ್ ತರಹ ಅಷ್ಟೇ. ಈಗ ಕಿರೀಟ ಅಂದರೆ ಎಲ್ಲ ಕಿರೀಟವೂ ಹೀಗೆ ಇರಬೇಕಾಗಿಲ್ಲ, ಕೆಲವು ಕ್ಲಿಪ್ಪು ಇರಬಹುದು. ಆ ತರಹದ ಅವನು ಕೂದಲೆಲ್ಲ ಹಾರ್ತಾ ಇರುವಾಗ ಪ್ರವೃದ್ಧ ಇವ ಕೇಸರಿ, ಕೇಸರವನ್ನು ಹರಡಿಕೊಂಡ ಸಿಂಹದ ತರಹ ಕಾಣ್ತಾ ಇದ್ದ. ನೀಲಲೋಹಿತ ಮಾಂಜಿಷ್ಠ ಪದ್ಮವರ್ಣೈಸ್ಥಿತಾಸಿತೈ ಸ್ವಭಾವ ಸಿದ್ಧೈರ್ವಿಮಲೈ ಧಾತುಭಿ ಸಮಲಂಕೃತಂ. ಎಂತಹ ಬೆಟ್ಟ ಅದು! ನೀಲಲೋಹಿತ ಮಾಂಜಿಷ್ಠ ಪದ್ಮವರ್ಣೈ, ನೀಲಿ ಬಣ್ಣ, ಕೆಂಪು ಬಣ್ಣ, ಮಾಂಜಿಷ್ಠ ಅಂತ ಹೇಳಿದ್ರೆ ಹಳದಿ ಬಣ್ಣ, ಪದ್ಮದ ಬಣ್ಣ, ಈ ಕೆಮಿಕಲ್ಗಳು ಅಲ್ಲಿ ಅಲ್ಲಿ ಕಾಣ್ತಾ ಇದ್ವಂತೆ. ಅದರ ಹಿನ್ನೆಲೆಯಲ್ಲಿ ವಿಮಲೈ ಧಾತುಭಿ, ದೂರದಿಂದ ನೋಡಿದ್ರೆ ಕರಿ ಬಣ್ಣದಲ್ಲಿ ಕಾಣ್ತಾ ಇತ್ತು. ಸಿತಾಸಿತೈ, ಹತ್ತಿರ ಹೋಗಿ ನೋಡಿದ್ರೆ ಬಣ್ಣಗಳು ಬೇರೆ ಬೇರೆ ಕಾಣಿಸ್ತಾ ಇತ್ತು ಅಲ್ವಾ? ಯಾವತ್ತೂ ಅಷ್ಟೇ, ನಾವು ನೋಡುವಾಗ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದಾಗ ಬೇರೆ, ಸ್ಥೂಲವಾಗಿ ನೋಡಿದಾಗ ಅದು ಒಂದೇ ಬಣ್ಣ. ಆ ಬಣ್ಣದಲ್ಲೇ ಎಷ್ಟು ಪ್ರಭೇದಗಳಿರುತ್ತೆ. ಆ ರೀತಿ ಹತ್ತಿರ ಹೋಗಿ ನೋಡಿದಾಗ ಬೇರೆ ಬೇರೆ ಬಣ್ಣಗಳಲ್ಲಿ ಇತ್ತು ಆ ಕೆಮಿಕಲ್ನ ಒಳಗೊಂಡ ಬಂಡೆಗಳು. ದೂರದಲ್ಲಿ ನೋಡಿದಾಗ ಒಂದೋ ಕಪ್ಪು ಒಂದೋ ಬಿಳಿ, ಎರಡೇ ತರಹ ಕಾಣಿಸ್ತಾ ಇತ್ತು. ಆ ತರಹದ ಬೆಟ್ಟವನ್ನು ಇವನು ಏರಿದ್ದ. ಕಾಮರೂಪಿಭಿರಾವಿಷ್ಟಂ ಅಭೀಕ್ಷ್ಣಂ ಸಪರಿಚ್ಛದೈ ಯಕ್ಷ ಕಿನ್ನರ ಗಂಧರ್ವೈ ದೇವಕಲ್ಪೈ ಸಪನ್ನಗೈ. ಎಲ್ಲ ದೇವಯೋನಿಗಳು ಅಲ್ಲಿ ನೆರೆದಿದ್ರು. ಒಂದು ಬೆಟ್ಟ ಅಂತ ಹೇಳಿದ್ರೆ ತಪಸ್ ಮಾಡಲಿಕ್ಕೆ ಬರುವವರೂ ಇರ್ತಾರೆ, ಕೇವಲ ಪಿಕ್ನಿಕ್ ಸ್ಪಾಟ್ ಆಗಿರೋದು ಇದೆ, ಎರಡೂ ಇರುತ್ತೆ. ಯಾವುದೇ ಬೆಟ್ಟದಲ್ಲಿ ಇಬ್ಬರೂ ಇರ್ತಾರೆ. ಆ ತರಹ ದೇವತೆಗಳು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಸಪರಿಚ್ಛದೈಹಿ, ಬೇರೆ ಬೇರೆ ಸಾಮಗ್ರಿಗಳು, ಮಂಚ, ಆಮೇಲೆ ಕುಡಿಲಿಕ್ಕೆ ಬೇಕಾದದ್ದು, ತಿನ್ನಲಿಕ್ಕೆ ಬೇಕಾದದ್ದು ಎಲ್ಲ ತಂದಿಟ್ಟುಕೊಂಡಿದ್ರಂತೆ ದೇವತೆಗಳು, ಗಂಧರ್ವರು ಮೊದಲಾದವರು. ತಪಸ್ವಿಗಳೂ ಇದ್ದರು. ಏನು ಒಬ್ಬರಿಂದ ಒಬ್ಬರಿಗೆ ಡಿಸ್ಟರ್ಬ್ ಆಗ್ತಾ ಇರಲಿಲ್ಲ ಅಷ್ಟೇ. ಕಾಮರೂಪಿಭಿರಾವಿಷ್ಟಂ ಸತಸ್ಯ ಗಿರಿವರ್ಯಸ್ಯ ತಲೇನಾಗವರಾಯುತೆ ತಿಷ್ಠನ್ ಕಪಿವರಸ್ತತ್ರ ಹೃದಯ ನಾಗ ಇವಾ ಬಭೌ. ಅವನೇ ಆಚೆ ಈಚೆ ಹೋಗುವಾಗ, ಬೆಟ್ಟ ಅಂತಂದರೆ ಅನೇಕ ಆನೆಗಳಿರುತ್ತೆ. ನೀವು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ, ಆಮೇಲೆ ಇದರಲ್ಲಿ ಎಲ್ಲಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ನೋಡಬಹುದು, ಆನೆಗಳೋ ಆನೆಗಳು. ಆ ತರಹ ಎಲ್ಲ ಆನೆಗಳು ಇರ್ತದೆ. ಆ ಆನೆಗಳ ನಡುವೆ ಇವನು ಹಾದು ಬಂದ ಅಂತೆ. ಇವನೊಂದು ಹಿರಿಯಾನೆಯ ತರಹ ಕಂಡ. ಸ ಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೆ ಭೂತೇಭ್ಯಶ್ಚಾಂಜಲಿಂ ಕೃತ್ವಾ ಚಕಾರ ಗಮನೆ ಮತಿಂ. ಸಹ ಸೂರ್ಯಾಯ, ಸೂರ್ಯನ ಒಳಗಡೆ ಇರುವ ನಾರಾಯಣ, ಅವನನ್ನು ಸೂರ್ಯ ಅಂತ ಕರೀತಾರೆ. ಯಾಕೆಂದರೆ ಸೂರ್ಯ ಅಂದರೆ ಜ್ಞಾನಿ. ಜ್ಞಾನಿಗೆ ಮಾತ್ರ ಯಾರು ಕಾಣುತ್ತಾನೋ ಅವನು ಸೂರ್ಯ. ಈ ಮಂಡಲವನ್ನು ಸೂರ್ಯ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ ಗೊತ್ತಾ? ಜ್ಞಾನಿಗಳು ಮಾತ್ರ ಕಾಣೋದಲ್ಲ, ಎಲ್ಲರೂ ಕಾಣುತ್ತಾರೆ. ಅದರಿಂದಾಗಿ ಸೂರ್ಯ ಅಂದರೆ ನಾರಾಯಣ ಅಂತ ಅರ್ಥ. ಮಹೇಂದ್ರಾಯ, ಬಹಳ ಎತ್ತರದ ಅಧಿಪತಿ, ಅದು ನಾರಾಯಣನೇ, ಇವನಲ್ಲ. ಇನ್ನು ಪವನಾಯ, ಎಲ್ಲರನ್ನ ಪವಿತ್ರಗೊಳಿಸುವ ಪುಂಡರೀಕಾಕ್ಷ. ಆಮೇಲೆ ಸ್ವಯಂಭುವೇ, ತನ್ನಿಂದ ತಾನೇ ಹುಟ್ಟಿದವ, ಅವನಿಗೆ ಬೇರೆ ತಂದೆ ತಾಯಿಗಳಿಲ್ಲ. ಅಂತಹವನು ನಾರಾಯಣ ಒಬ್ಬನೇ. ಸ್ವಯಂ ಭವತಿ ಇತಿ ಸ್ವಯಂಭೂ, ತನ್ನಿಂದ ತಾನೇ ಹುಟ್ಟಿದವ. ಅಂತಹ ನಾರಾಯಣನಿಗೆ ಭೂತೇಭ್ಯ, ನಾರಾಯಣನ ಪರಿವಾರದವರಿಗೆ
ಅಂಜಲಿಂ ಕೃತ್ವಾ ನಮಸ್ಕಾರ ಮಾಡಿ ಚಕಾರ ಗಮನೇ ಮತಿಂ ಹೊರಡಲು ಅಣಿಯಾದ ಅಂಜಲಿಂ ಪ್ರಾಂಗುಖಂ ಕುರುವನ್ ಪವನಾಯಾತ್ಮಯೋನಯೇ ತತೋ ಹಿ ವಿವೃಧೆ ಗಂತುಂ ದಕ್ಷಿಣೋ ದಕ್ಷಿಣಾಂ ದಿಶಂ. ಅಂಜಲಿಂ ಪ್ರಾಂಗುಖಂ ಕುರುವನ್ ಪೂರ್ವ ದಿಕ್ಕಿಗೆ ತಿರುಗಿ ಕೈಗಳನ್ನು ಮುಗಿದ ಪವನಾಯ ಆತ್ಮಯೋನಯೇ ತನ್ನ ತಂದೆಗೆ ನಮಸ್ಕರಿಸಿದ ತತೋ ಹಿ ವವೃಧೇ ಗಂತುಂ ಆಮೇಲೆ ಹೋಗಬೇಕು ಅಂತ ಹೊರಟ. ಅವನಿಗೆ ಒಂದು ವಿಶೇಷಣ ಇದೆ, ದಕ್ಷಿಣ. ದಕ್ಷಿಣ ಅಂದರೆ ಜಾಣ ಅಂತ ಅರ್ಥ. ಈಗ ಗೊತ್ತಾಯ್ತಾ ದಾಕ್ಷಿಣ್ಯ ಅಂದ್ರೇನು? ಜಾಣತನ. ಈಗ ದಾಕ್ಷಿಣ್ಯ ಅಂದರೆ ಸಂಕೋಚ, ಹೆಸಿಟೇಷನ್ನು, ಈ ಅರ್ಥದಲ್ಲಿ ಬಳಸ್ತಾ ಇದ್ದೇವೆ. ಸಂಸ್ಕೃತದಲ್ಲಿ ದಕ್ಷಿಣ ಅಂತ ಇರೋದು ಜಾಣ. ದಕ್ಷಿಣಾ ಗಾಯಕಾ ಚತುರಾ ಇತ್ಯರ್ಥ ಅಂತ. ದಕ್ಷಿಣ ಅಂದರೆ ಜಾಣ. ಅಂತಹ ದಕ್ಷಿಣ ಆದ ಹನುಮಂತ ದಕ್ಷಿಣಾಂ ದಿಶಂ ದಕ್ಷಿಣ ದಿಕ್ಕಿಗೆ ಹಾರಲಿಕ್ಕೆ ಬೆಳೆದ. ನಾವು ಇದನ್ನು ಹೀಗೆ ತಗೊಳ್ಬೇಕೇ ವಿನಃ ಇವತ್ತು ಯಾವ ಕುರುಹುಗಳು ಸಿಗೋದಿಲ್ಲ. ಎಲ್ಲರೂ ರಾಮಾಯಣವನ್ನು ತಮ್ಮದು ಅಂತಾರೆ, ಇಂಡೋನೇಷ್ಯಾದವರು ನಮ್ಮದು ಅಂತಾರೆ, ಬಾಲಿಯವರು ನಮ್ಮದು ಅಂತಾರೆ. ಸಂತೋಷ ರಾಮನ ಬಗೆಗಿನ ಅಭಿಮಾನ. ಆದರೆ ಇತಿಹಾಸ ಹೌದು, ಆದರೆ ಅದು ವಾಸ್ತವ ಅಲ್ಲ. ಅವರು ಅಂದುಕೊಳ್ಳೋದು ರಾಮನ ಘಟನೆ ನಡೆದದ್ದು ಹೌದು, ಎಷ್ಟೋ ಲಕ್ಷ ವರ್ಷಗಳು ನಡೆದಿರುತ್ತೆ. ಜಿಯೋಗ್ರಾಫಿಕಲ್ ಎವಿಡೆನ್ಸಸ್ ಎಲ್ಲ ಎಲ್ಲಿ ಸಿಗುತ್ತೆ? ಬಹಳ ಕಾಲ ಕಳೆದ ಮೇಲೆ ಜಿಯೋಗ್ರಾಫಿಕಲ್ ಎವಿಡೆನ್ಸ್ ಸಿಗೋದಿಲ್ಲ. ಒಂದೋ ನೋಡಿದವರು ಇರಬೇಕು, ಒಂದೋ ಗ್ರಂಥ ಇರಬೇಕು. ಇವಾಗ ಬೆಂಗಳೂರಿನ ಇತಿಹಾಸ ಯಾರಿಗೂ ಗೊತ್ತು? ಪುಸ್ತಕದಲ್ಲಿದ್ದರೆ ನೀವು ನಂಬಬೇಕು. ಈಗ ಹುಡ್ಕೊಂಡು ಹೋದರೆ ಅದರ ಎವಿಡೆನ್ಸ್ ಸಿಗತ್ತಾ? ಇಲ್ಲಿ ಇದಿತ್ತು, ಇಲ್ಲಿ ಅದಿತ್ತು ಅಂತ. DVG ಅವರ ಹಳೆ ಬೆಂಗಳೂರಿನ ಚಿತ್ರಣವನ್ನು ನೋಡ್ತಾ ಇದ್ರೆ ನೀವು ಈಗ ಇದಾಗಿದೆ ಅಂತ ಅನ್ಕೋಬೇಕಷ್ಟೇ. ಅಲ್ಲಿಗೆ ಹೋದರೆ ಅದಿರಲ್ಲ ಅಲ್ವಾ? ಅದರಿಂದ ಬಹಳ ಹಳೆಯದಾಗ್ತಿದ್ದ ಹಾಗೆ ಜಿಯೋಗ್ರಾಫಿಕಲ್ ಎವಿಡೆನ್ಸ್ ಇರಲ್ಲ. ಅದನ್ನು ನಾವು ಹುಡುಕ್ಲಿಕ್ಕೆ ಹೋಗಬಾರ್ದು. ಜಿಯೋಗ್ರಾಫಿಕಲ್ ಎವಿಡೆನ್ಸ್ ಎಲ್ಲ ಹುಡುಕ್ಲಿಕ್ಕೆ ಹೋಗಬಾರ್ದು. ಅಂತಿಮವಾಗಿ ಉಳಿಯೋದೇ ಶಬ್ದ. ಯಾವುದಾದ್ರೂ ಗ್ರಂಥದಲ್ಲಿ ಇದ್ದರೆ ಅದು ಇಲ್ಲಿದೆ ಅಲ್ಲಿದೆ ಅಂತ ಊಹೆ ಮಾಡೋದ್ರ ಬದಲು ಈ ಗ್ರಂಥದ ಅಂತರಾರ್ಥ ನೋಡೋದು ಬಹಳ ಒಳ್ಳೆಯದು. ರಾಮಾಯಣಕ್ಕೆ ಸಿಗತ್ತೆ. ಯಾಕೆ ಹೇಳಿ? ಹತ್ತಿರ. ರಾಮಾಯಣದಲ್ಲಿ ಆ ಕೃಷ್ಣ ಮೊದಲು ವೀಸಾ ಪದ್ಧತಿಯನ್ನು ಜಾರಿಗೆ ತಂದದ್ದು. ಆ ಸಾಲ್ವ ಅಂತ ಹೇಳಿ ಒಬ್ಬ ಇದ್ದ. ಅವನು ಏನು ಮಾಡಿದ? ದ್ವಾರಕೆಯ ನಾಗರಿಕರ ವೇಷ ಹಾಕಿಕೊಂಡು ಬಂದು ಹಾಳು ಮಾಡಲಿಕ್ಕೆ ಶುರು ಮಾಡಿದ. ಮುಜಾಹಿದೀನ್ಗಳು ಬರ್ತಾ ಇದ್ರಲ್ಲ, ಆ ತರಹ ಅದು ಹಳೇ ಟೆಕ್ನಿಕ್. ಅದು ಅವರ ನಾಗರಿಕರ ವೇಷದಲ್ಲಿ ಹೋಗೋದು, ಅವರನ್ನು ಹೊಡೆಯೋದು, ಈ ತರಹ ಮಾಡ್ತಾ ಇದ್ದ. ಅದಕ್ಕೆ ಕೃಷ್ಣ ಏನು ಮಾಡಿದ? ಒಂದು ಮುದ್ರೆಯನ್ನು ಕೊಟ್ಟ. ಸಮುದ್ರಿಕಾ ಪ್ರವೇಷ್ಟವ್ಯಾ ನತ್ವೇವಾ ಮುದ್ರಿಕಾ ಪ್ರಜಾ. ಮುದ್ರೆ ಇದ್ರೆ ಬಿಡಬೇಕು, ಮುದ್ರೆ ಇಲ್ಲದೆ ಹೋದರೆ ಬಿಡಬಾರದು ಅಂತ. ಆ ಮುದ್ರೆ ಇವತ್ತು ಕೃಷ್ಣ ಮ್ಯೂಸಿಯಂನಲ್ಲಿದೆ. SR ರಾವ್ ಅವರು ಮಹಾನುಭಾವರು ಅದು ತೆಗೆದು, ಅದು ಮರೈನ್ ಆರ್ಕಿಯಾಲಜಿ ಮಾಡಿ ಅದನ್ನು ತೆಗೆದು ನೀಟಾಗಿ ಕೊಟ್ಟಿದ್ದಾರೆ. ಅದನ್ನ ಕೃಷ್ಣ ಮ್ಯೂಸಿಯಂ. ಯಾಕೆ ಅಂದರೆ ಬಹಳ ಕಾಲ ಆಗಿಲ್ಲ, ಕೇವಲ ಕೆಲವು ವರ್ಷ. SR ರಾವ್ ಶಿಕಾರಿಪುರ ರಂಗನಾಥ ರಾವ್ ಅಂತ. SR ರಾವ್ ಅಂತಂದರೆ ಅವರು ಶಿಕಾರಿಪುರ ರಂಗನಾಥ ರಾವ್. ಹೀಗಾಗಿ ಅವರು ನಮಗೆ ಎವಿಡೆನ್ಸ್ ಕೊಟ್ಟಿದ್ದಾರೆ. ಆದರೆ ಕಾಲ ಕಳೆದ ಹಾಗೆ 10,000 ವರ್ಷ 15,000 ವರ್ಷ ಕಳೆದ ಹಾಗೆ ಏನೂ ಗೊತ್ತಾಗಲ್ಲ. ಅದರಿಂದಾಗಿ ತಥೋಹಿ ವವೃಧೇ ಗಂತುಂ, ಯಾವ ದಕ್ಷಿಣ ಎಲ್ಲಿ ನಿಂತ ನಮಗೆ ಗೊತ್ತಿಲ್ಲ. ದಕ್ಷಿಣ ದಿಕ್ಕಿಗೆ ಹಾರಲಿಕ್ಕಂತೂ ಹೊರಟ. ಈ ಶ್ರೀಲಂಕೆ
ಶ್ರೀಲಂಕೆ ಅಲ್ಲ, ಲಂಕೆ ಅಲ್ಲ, ಅದು ಸಿಲೋನ್. ಅವರೇ ಹೇಳೋದು ಸಿಲೋನ್ ಅಂತ. ಬೌದ್ಧರ ಪ್ರಾಚೀನ ಗ್ರಂಥಗಳಲ್ಲಿ ಅದು ಸಿಂಹಳ ವಿನಃ ಶ್ರೀಲಂಕೆ ಅಂತ ಅವರೇ ಹೇಳಲ್ಲ. ನಾವು ಶ್ರೀಲಂಕಾ ಅಂತ ನಾವು ಹೇಳ್ತಾ ಇದ್ದೀವಿ. ಅದೆಲ್ಲ ಬೇಕಿಲ್ಲ. ಆಮೇಲೆ ಅವರು ಹೇಳ್ತಾರೆ, 1000 ಹೇಳ್ತಾರೆ, ಇಲ್ಲೇ ರಾವಣ ಓಡಾಡಿದ್ದ, ಇಲ್ಲೇ ಅಡುಗೆ ಮಾಡ್ಕೊಳ್ತಾ ಇದ್ದ ಅಂತ. ಯಾಕೆ ಅಂದರೆ ಸಿಂಪಲ್, ಟೂರಿಸಂ ಬೆಳಿಬೇಕಲ್ಲ, ಇದ್ರೆ ಬರ್ತಾರೆ ಅಂತ. ಅದರಿಂದಾಗಿ ಅದೆಲ್ಲ ಗ್ರಂಥ ಪ್ರಮಾಣ. ಗ್ರಂಥದಿಂದ ನಮ್ಮ ಒಳಗಡೆ ಆಗುವ ಬೆಳವಣಿಗೆಗಳು ಪ್ರಮಾಣ ಅಷ್ಟೇ. ಇನ್ನರ್ ಗ್ರೋತ್ ಇಸ್ ಆ್ಯನ್ ಇಂಪಾರ್ಟೆಂಟ್. ಹೊರಗಡೆ ಅದು ಹುಡ್ಕೋದು ಬಿಟ್ಬಿಡಿ. ಮಹಾಭಾರತದ ಸಿಕ್ಕಿದ್ರೆ ಖುಷಿ ಪಡ್ರಿ, ಅದನ್ನು ಕೂಡ ಓದ್ರಿ ಅಷ್ಟೇ. ಮೂಲ ಓದಿ, ಯಾವ ಟ್ರಾನ್ಸ್ಲೇಷನನ್ನು ಇಟ್ಕೊಳ್ಬೇಡಿ. ಸಾಧ್ಯವಾದಷ್ಟು ಮೂಲ ಓದಿ, ಇಲ್ಲ ಕೇಳಿ, ಅದು ಭಾಷೆ ಬಂದೇ ಬರುತ್ತದೆ. ಹೀಗಾಗಿ ದಕ್ಷಿಣಾಂ ದಿಶಂ ಪ್ಲವಗ ಪ್ರವರೈರ್ದೃಷ್ಟ ಪ್ಲವನೆ ಕೃತ ನಿಶ್ಚಯ ನಿಷ್ಪ್ರಮಾಣ ಶರೀರಸ್ಸನ್ ಲಿಲಂಘೈಷುರರ್ಣವಂ. ನೋಡಿ, ಇಲ್ಲಿಂದ 1 ಮೀಟರ್ 2 ಮೀಟರ್ ಜಿಗಿಬೇಕಾದ್ರೆ ನಾವೆಷ್ಟು ಎತ್ತರ ಇರಬೇಕು? ಅದೇ ರೀತಿ ಸಮುದ್ರ ಜಿಗಿಬೇಕಾದ್ರೆ ಅವನ ಎತ್ತರ, ಅವನ ಅಗಲ ಎಲ್ಲವೂ ಕೌಂಟ್ ಆಗುತ್ತೆ. ಅದರಿಂದಾಗಿ ಅಟ್ಲೀಸ್ಟ್ ಅವನು ಬೆಳೆದ ಅಂದರೆ ಸಮುದ್ರದ ಆಚೆಯ ದಡ ಆದರೂ ಕಾಣಬೇಕು, ಅಷ್ಟು ಎತ್ತರ ಬೆಳೆದೇ ಇರಬೇಕು, ಇಲ್ಲಾಂದ್ರೆ ಆಗಲ್ಲ. ಇಲ್ಲವೇ ಈ ದೂರದ 3 ಪಟ್ಟು 4 ಪಟ್ಟು ಕಡಿಮೆ ಇದ್ದರೂ ಸರಿ, ಹಾರಬಹುದು, ದೂರದಿಂದ ಓಡಿ ಬಂದು, ಅಷ್ಟೇ ತಾನೇ ಇರೋದು. ಅದರಿಂದಾಗಿ ಆ ತರಹ ಬೆಳೆದ. ಬಾಹುಭ್ಯಾಂ ಪೀಡಯಾಮಾಸ ಚರಣಾಭ್ಯಾಂ ಚ ಪರ್ವತಂ. ಜಂಪು ಮಾಡುವಾಗ 2 ಕೈಗಳಿಂದ ಗಟ್ಟಿಯಾಗಿ ನೆಲಕ್ಕೆ ಊರಿ 2 ಕಾಲುಗಳನ್ನು, ವಿಶೇಷತಃ ಮಂಡಿಯನ್ನು ಮತ್ತು ಈ ಕಾಲನ್ನು ಗಟ್ಟಿಯಾಗಿ ಊರಲೇಬೇಕು. ಊರಿ ಜಿಗಿಲಿಕ್ಕೆ ಸಾಧ್ಯ ಅಲ್ವಾ? ಅವನು ಊರಿದ, ಅವನು ಬೆಳೆದಾಗ ಅವನ ಭಾರ ಎಷ್ಟಿರಬೇಡ, ಅದ್ರ ಮೇಲೆ ಕ್ರಿಯೇಟ್ ಆಗುವ ಒತ್ತಡ, ಅದನ್ನೆಲ್ಲವನ್ನೂ ಕೂಡ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಅಂದರೆ ಒಂದನ್ನು ಶುರು ಮಾಡಿದ್ರೆ ಅದು ಪೂರ್ತಿಯಾಗಿ ಎಲ್ಲ 360 ಡಿಗ್ರೀಸ್ನಲ್ಲಿ ಕವರ್ ಮಾಡ್ತಾರೆ. ನಾವು ಗ್ರಂಥವನ್ನು ಓದುವ ತಾಳ್ಮೆ ಇರಬೇಕಷ್ಟೆ. ಇದು ಮೊದಲನೇ ಸರ್ಗ ಇದೆಯಲ್ಲ, ಬಹಳ ದೊಡ್ಡದು, ಸುಮಾರು 200 ಗಟ್ಟಲೆ ಶ್ಲೋಕಗಳಿದೆ. ಪಾರಾಯಣ ಮಾಡಲಿಕ್ಕೂ ಫಸ್ಟು ಬಹಳ, ಆಮೇಲೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಇರಲಿ. ನಿಷ್ಪ್ರಮಾಣ ಶರೀರಸ್ಸನ್ ಲಿಲಂಘೈಷುರರ್ಣವೇ ಅರ್ಣವಂ ಬಾಹುಭ್ಯಾಂ ಪೀಡಯಾಮಾಸ ಚರಣಾಭ್ಯಾಂ ಚ ಪರ್ವತಂ ಸಚಚಾಲ ಅಚಲೈಶ್ಚಾಶು ಮುಹೂರ್ತಂ ಕಪಿಪೀಡಿತಃ. ಅದನ್ನೇ ಹೇಳಿದ್ದು. ಅವನು ಹಾರುವಾಗ ಯಾವ ವೆಲಾಸಿಟಿಯಲ್ಲಿ ಹಾರಬೇಕು, ಅವನು ಎಷ್ಟು ಭಾರ ಇರಬೇಕು, ಅವನು ಎಷ್ಟು ಅಗಲ ಇರಬೇಕು, ಎಷ್ಟು ಉದ್ದ ಇರಬೇಕು, ಅದನ್ನು ಬೆಟ್ಟ ತಡಿಬೇಕಲ್ವಾ ಇವನು ಹಾರಬೇಕು ಅಂದರೆ. ಯಾವುದೇ ಇಲ್ಲಿ ಗಟ್ಟಿಯಾಗಿ, ನೆಲದಲ್ಲಿ ಗಟ್ಟಿಯಾಗಿ ಕಾಲೂರಿದೆ ಮುಗಿಲಲ್ಲಿ ಹಾರಲಾಗುವುದಿಲ್ಲ. ಗಟ್ಟಿಯಾಗಿ ಇಲ್ಲಿ ಕಾಲೂರಬೇಕು, ಆಮೇಲೆ ಆಚೆ ಹಾರಬಲ್ಲ. ಹಾಗೆ ಅವನು ಗಟ್ಟಿಯಾಗಿ ಒತ್ತಿದ. ಹಾಗೆ ಒತ್ತಿದಾಗ ಸಚಚಾಲ ಅಚಲಶ್ಚಾಶು, ಆ ಬೆಟ್ಟವೂ ಕೂಡ ನಡುಗಿತು. ತರುಣಾಂ ಪುಷ್ಪಿತಾಗ್ರಾಣಾಂ ಸರ್ವಂ ಪುಷ್ಪಮತ ಮಾಶಾತಯತ್. ಫಸ್ಟ್ ಎಫೆಕ್ಟ್ ಏನು? ಎಲ್ಲ ಮರಗಳ ಒಂದು ಹೂವುಗಳು ದಪದಪನೆ ಉದುರಿ ಬಿದ್ದವು. ಸಚಚಾಲ ಅಚಲಶ್ಚಾಶು ಮುಹೂರ್ತಂ ಕಪಿಪೀಡಿತಃ ತರುಣಾಂ ಪುಷ್ಪಿತಾಗ್ರಾಣಾಂ ಸರ್ವಂ ಪುಷ್ಪಮಶಾತಯತ್. ಆ ಬಿದ್ದ ಒತ್ತಡ ಮರಗಳ ಮೇಲಿನ ಹೂಗಳೆಲ್ಲ ಉದುರಿ ಬಿದ್ದುವಂತೆ. ತೇನ ಚೋತ್ತಮ ವೀರ್ಯೇಣ ತೇನ ಪಾದಪಮುಕ್ತೇನ ಪುಷ್ಪೌಘೇನ ಸುಗಂಧಿನ ಸರ್ವತಃ ಸವೃತ ಶೈಲೋ ಬಭೌ ಪುಷ್ಪಮಯೋ ಯಥಾ.
ಆ ಹೂವು ಯಾವ ಪ್ರಮಾಣದಲ್ಲಿ ಬಿದ್ದಿತು ಅಂತ ಹೇಳಿದರೆ, ಸ್ವಲ್ಪ ದೂರದಲ್ಲಿ ನಿಂತುಕೊಂಡು ನೋಡಿದರೆ ಇಡೀ ಪರ್ವತ ಹೂವು ತುಂಬಿದೆಯೋ ಎಂಬಂತೆ ಕಾಣಿಸ್ತಾ ಇತ್ತು. ಪೀಡ್ಯಮಾನಸ್ತು ಬಲಿನ ಮಹೇಂದ್ರಸ್ತೇನ ಪರ್ವತಃ ರೀತಿರ್ನಿರ್ವರ್ತಯಾಮಾಸ ಕಾಂಚನಾಂಜನರಾಜತೀ. ಅವನು ಬೀಳುವಾಗ ಒತ್ತಡ ಬಿತ್ತಲ್ಲ, ಕಾಂಚನ. ಆ ಒತ್ತಡ ಬಿದ್ದಾಗ ಫಸ್ಟ್ ಎಫೆಕ್ಟ್ ಆಗೋದು ಆ ಕೆಮಿಕಲ್ಗಳ ಮೇಲೆ, ಗೈರಿಕ ಮೊದಲಾದ ಕೆಮಿಕಲ್ಗಳು. ಅದರಿಂದ ದ್ರವ ಸುರಿಲಿಕ್ಕೆ ಶುರು ಆಯ್ತಂತೆ. ರೀತಿರ್ ನಿರ್ವರ್ತಯಾಮಾಸ ಕಾಂಚನ ಅಂಜನ ರಾಜತೀಹಿ. ಬೆಟ್ಟದಿಂದ ಆ ಕೆಮಿಕಲ್ಗಳು ನೀರಾಗಿ ಇಳಿಲಿಕ್ಕೆ ಶುರು ಮಾಡಿದವಂತೆ. ಆಗ ಬೆಟ್ಟ ಕಾಣ್ತಾ ಇದ್ದ ಸೊಬಗೇ ಬೇರೆ. ತೇನ ಚೋತ್ತಮ ವೀರ್ಯೇಣ ಪೀಡ್ಯಮಾನಸ್ಥ ಪರ್ವತಃ ಸಲಿಲಂ ಸಂಪ್ರಸುಸ್ರಾವ ಮದಮತ್ತೈವ ದ್ವಿಪಃ. ಆ ದೊಡ್ಡ ಬೆಟ್ಟ ನೀರು ಸುರಿಸಿತು. ಹೇಗೆ? ಮದಭರಿತವಾದ ಆನೆ ಮಸ್ತು ಅಂತ ಕರೀತಾರೆ. ಮದ ಜಲವನ್ನು ಮಸ್ತು ಅಂತ ಕರೀತಾರೆ. ಆ ಮಸ್ತು ಅನ್ನುವ ನೀರು ಸುರಿದ ಹಾಗೆ ಇತ್ತು. ಮುಮೋಚತ ಶಿಲಾಶೈಲೋ ವಿಶಾಲಾ ಸಮನಶಿಲಾ ಮಧ್ಯಮೇ ನಾರ್ಚಿಷಾ ದುಷ್ಟೋ ಧೂಮರಾದಿರಿವಾನಲಃ. ಆಮೇಲೆ ಇನ್ನೂ ತೀವ್ರವಾಯಿತು. ಆ ಪ್ರೆಷರು ಇನ್ನೂ ಜಾಸ್ತಿ ಆಗಲಿಕ್ಕೆ ಶುರು ಆಯಿತು. ಒತ್ತಲಿಕ್ಕೆ ಶುರು ಮಾಡಿದ. ಅವಾಗ ಶಿಲಾ ವಿಶಾಲಾ ಸಮನಶಿಲಾ, ಮನಶಿಲೆ ಅಂತ. ಅವಾಗೆಲ್ಲ ಕುಂಕುಮ ಯಾವುದು ಅಂದರೆ ಮನಶಿಲೆಯ ಕುಂಕುಮ ತಿಲಕ ಇಟ್ಕೊಳ್ತಾ ಇದ್ರು. ಅದು ಬಹಳ ಅಪರೂಪ. ಬೆಟ್ಟಕ್ಕೆ ಹೋಗಬೇಕು ಕುಂಕುಮ ಇಟ್ಕೊಳ್ಳಿಕ್ಕೆ ಅಥವಾ ಕುಂಕುಮ ತರಲಿಕ್ಕೆ. ಈಗ ಪ್ರಾಯ ಅದನ್ನು ಅರಿಶಿನ ಬೇರು ಸುಟ್ಟೋ ಏನೋ ಮಾಡ್ತಾರೆ. ಮುಮೋಚತ ಶಿಲಾಶೈಲೋ ವಿಶಾಲಾ ಸಮನಶಿಲಾ ಮಧ್ಯಮೇ ನಾರ್ಚಿಷಾ ದುಷ್ಟ ಧೂಮರಾದಿರಿವಾನಲಃ. ಬೆಟ್ಟದ ಮೂರನೆಯ ಅವಸ್ಥೆ ವಿಶಾಲಾ ಸಮನಶಿಲಾ, ದೊಡ್ಡ ದೊಡ್ಡ ಮನಶಿಲ ಅಂತ. ಅದನ್ನು ಅವಾಗ ಬೇರೆ ಬೇರೆ ಬಣ್ಣದ ತಿಲಕ ಇಟ್ಕೊಳ್ಳಿಕ್ಕೆ ಮಾಡ್ತಾ ಇದ್ರು, ವಿಶೇಷತಃ ಕೆಂಪು. ಆ ಸಮನಶಿಲಾವನ್ನು ಬಳಸಿ ರಾಮ ಸೀತೆಗೆ ತಿಲಕ ಇಟ್ಟ ಅನ್ನೋದನ್ನು ಅರಣ್ಯಕಾಂಡದಲ್ಲಿ ನಾವು ನೋಡಿದ್ದೇವೆ. ಅತ್ಯಂತ ಸಹಜವಾದ ಕುಂಕುಮ ಅದು. ಅದು ಬಹಳ ಕಡಿಮೆ ಜನರಿಗೆ ಸಿಗ್ತಾ ಇದ್ದದ್ದು. ಅದೆಲ್ಲ ಕೆಳಗಡೆ ಬೀಳಲಿಕ್ಕೆ ಶುರು ಆದ. ಆ ಬಂಡೆಗಳು ಕೆಳಗಡೆ ಬೀಳುವಾಗ ಇನ್ನೊಂದು ಬಂಡೆಗೆ ಹೊಡೆದು ಧೂಮರಾಜಿ ರಿವಾನಲಹ, ಬೆಂಕಿ ಬರ್ತಾ ಇದೆಯೋ ಎಂಬಂತೆ ಇತ್ತು. ಹರಿಣ ಪೀಡ್ಯಮಾನೇನ ಪೀಡ್ಯಮಾನಾನಿ ಸರ್ವತಃ ಗುಹಾವಿಷ್ಟಾನಿ ಸತ್ವಾನಿ ವಿನೇದುರ್ವಿಕೃತೈಶ್ವರೈ. ಹರಿಣ ಪೀಡ್ಯಮಾನೇನ, ಆ ಕಪಿ ಹಾರುವಾಗ ಗಟ್ಟಿಯಾಗಿ ಕೈಕಾಲುಗಳನ್ನು ಊರಿದನಲ್ಲ, ಅದರಿಂದ ಗುಹೆಯ ಒಳಗಡೆ ಇರುವ ಪ್ರಾಣಿಗಳಿಗೆಲ್ಲ ಭಯ ಆಯಿತು. ಯಾಕೆಂದರೆ ಗಟ್ಟಿಯಾಗಿ ಒತ್ತಿದ್ದು, ಒತ್ತಡ ಬಿದ್ದದ್ದು ಗುಹೆಯ ಒಳಗಡೆ ಇರುವ ಪ್ರಾಣಿಗಳಿಗೆ. ಯಾವ ರೀತಿ ಭಯ ಆಯಿತು ಅಂದರೆ ಗಟ್ಟಿಯಾಗಿ ಕಿರಿಚಿದವಂತೆ. ವಿನೇದುಹು ವಿಕೃತೈ ಸ್ವರೈಹಿ. ಇವೆಲ್ಲ ಎಫೆಕ್ಟ್ ಆಗತ್ತಲ್ವಾ, ಸೈಂಕ್ ಅಂತ ಹಾರ್ಬಿಡಲ್ಲ. ಒಂದು ಹಾರುವಾಗ ಇಡೀ ಪ್ರಕೃತಿ ಈ ತರಹದ ದೊಡ್ಡ ಕೆಲಸ ಮಾಡುವಾಗ, ಅಸಾಧಾರಣವಾದ ಕೆಲಸ ಮಾಡುವಾಗ ಏನೆಲ್ಲ ಆಗತ್ತೆ. ನಾವು ಒಂದು ಕಾಡಿನ ಒಳಗಡೆ ಪ್ರವೇಶ ಮಾಡಿದ್ರೇನೆ ಸುತ್ತಮುತ್ತಲಿನ ಪ್ರಾಣಿಗಳು ಬೆದರ್ತವೆ. ನಮಗೇನು ಕಾಣಲ್ಲ. ಕಾಡಿನ ಒಳಗಡೆ ಹೋದ ಕೂಡಲೇ ಅವುಗಳಿಗೆ ನಂಬಿಕೆ ಬರಬೇಕು, ಇವನು ನಮ್ಮೊಳಗೊಬ್ಬ ಅಂತ.
ಅಲ್ಲಿಯ ತನಕ ಏನು ಮಾಡಲ್ಲ, ಸುಮ್ಮನೆ ಇರ್ತವೆ. ನಂಬಿಕೆ ಬಂದ ಮೇಲೆ ಅವುಗಳೆಲ್ಲ ತಮ್ಮ ಪಾಡಿಗೆ ತಾವು ಇರ್ಲಿಕ್ಕೆ ಶುರು ಮಾಡ್ತವೆ. ಇದು ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿದರೆ. ಆ ತರಹದ್ದು ಒಬ್ಬ ಬಲಿಷ್ಠ ಹಾರಬೇಕು ಅಂತಂದರೆ ಸುತ್ತಮುತ್ತಲಿನ ರಿಯಾಕ್ಷನ್ಸ್ ಎಲ್ಲ ಏನಿರುತ್ತೆ, ಪ್ರತಿಕ್ರಿಯೆಗಳೆಲ್ಲ ಏನಿರುತ್ತೆ. ಅದರಿಂದಾಗಿ ಗುಹೆಯ ಒಳಗಡೆ ಇರುವಂತಹ ಪ್ರಾಣಿಗಳೆಲ್ಲ ಜೋರಾಗಿ ಕಿರುಚಿದವು. ಸಮಹಾನ್ ಸತ್ವಸನ್ನಾದ ಶೈಲಪೀಡಾ ನಿಮಿತ್ತದ ಪೃಥಿವೀಂ ಪೂರಯಾಮಾಸ ದಿಶಶ್ಚೋಪವನಾನಿ ಚ. ಮಹಾನ್ ಸತ್ವಸನ್ನಾದ, ಆ ಹಿರಿದಾದ ಸದ್ದು, ಶೈಲಪೀಡಾ ನಿಮಿತ್ತದ, ಬಂಡೆಗಳನ್ನು ಒತ್ತಿದ್ದರಿಂದ ಆಗಿದ್ದು, ಇಡೀ ಭೂಮಿಯನ್ನು ವ್ಯಾಪಿಸಿತು. ಶಿರೋಭಿಪೃತಿಭಿರ್ನಾಗಾ ವ್ಯಕ್ತ ಸ್ವಸ್ತಿಕ ಲಕ್ಷಣೈ ವಮಂತ ಪಾವಕಂ ಘೋರಂ ದದಂಶು ದಶನೈ ಶಿಲಾ. ಅಲ್ಲಿ ಅನೇಕ ಹಾವುಗಳಿದ್ವು. ಆ ಹಾವಿನ ಡಿಸ್ಕ್ರಿಪ್ಷನ್ ಇದೆ, ವ್ಯಕ್ತ ಸ್ವಸ್ತಿಕ ಲಕ್ಷಣೈ ಅಂತ. ಸ್ವಸ್ತಿಕ್ ಅನ್ನುವ ಗುರುತಿರುತ್ತಲ್ಲ, ಆ ರೀತಿ ಹಾವುಗಳ ಹೆಡೆಯ ಮೇಲೆ ಇರುತ್ತೆ. ಯಾವಾಗ ಹನುಮಂತ ಅದನ್ನು ಒತ್ತಿದನೋ ಅವುಗಳಿಗೆ ಗಾಬರಿ ಆಯಿತು. ಏನು ಮಾಡಬೇಕು ಗೊತ್ತಾಗಲಿಲ್ಲ. ಎದುರುಗಡೆ ಇರುವಂತಹ ಶಿಲೆಗಳನ್ನು ಜೋರಾಗಿ ಕಚ್ಚಿದವಂತೆ. ಕೇವಲ ಕಚ್ಚಲಿಲ್ಲ, ಹೆಡೆಯಿಂದ ಬಹಳಷ್ಟು ದೂರದವರೆಗೆ ವಿಷಗಳನ್ನು ಚುಮುಕಿಸಿತು. ತಾಸ್ತದಾ ಸವಿಶೈರ್ದಷ್ಟಾ ಕುಪಿತೈ ತೈ ಮಹಾಶಿಲಾ ಜಜ್ವಲು ಪಾವಕೋದೀಪ್ತಾ ಬಿಬಿದುಶ್ಚ ಸಹಸ್ರಧಾ. ಆ ವಿಷದ ಜ್ವಾಲೆಗಳು ಆ ಎಲ್ಲ ಬಂಡೆಗಳ ಮೇಲೆ ಬಿದ್ದವು. ಸಣ್ಣ ಸಣ್ಣದಾಗಿ ಬೆಂಕಿ ಹೊತ್ತಿಕೊಂಡಿತು. ವಿಷ ಏನಿರುತ್ತೆ ಅದನ್ನು ನಾವು ಯಾವುದೇ ಉಷ್ಣ ಪದಾರ್ಥವನ್ನು ತಗೊಂಡ್ರೆ ಆ ಬೆಂಕಿಯ ಅನುಭವ ಒಂದೇ ಬರುತ್ತೆ, ಅದೇ ಉರಿಯತ್ತೆ ಅಂತ ಅನ್ನೋದು. ನಾವೀಗ ಇದನ್ನು ನೋಡ್ತೇವೆ, ಯಾವುದು ಅರ್ಕಪತ್ರ, ಎಕ್ಕದ ಎಲೆ. ಆ ಎಕ್ಕದ ಎಲೆ ವಿಪರೀತ ಕ್ಷಾರ. ಆ ಕ್ಷಾರ ಅನ್ನೋದು ಯಾವುದರಿಂದ ಬಂದದ್ದು? ಅಗ್ನಿಯಿಂದಲೇ ಬಂದದ್ದು. ಮೂಲಭೂತವಾಗಿ ಇರೋದೇ ಮೂರಲ್ವಾ? ಮಣ್ಣು, ನೀರು, ಬೆಂಕಿ. ಅವುಗಳ ಪರ್ಮಿಟೇಷನ್ ಕಾಂಬಿನೇಷನ್ನೇ ಆಯಾ ಪದಾರ್ಥದ ಗುಣಗಳಿಗೆ ಕಾರಣ. ಬೆಂಕಿ ಜಾಸ್ತಿ ಇರುತ್ತೆ, ನೀರು ಬಹಳ ಕಡಿಮೆ ಇರುತ್ತೆ, ಪೃಥ್ವಿ ನಂತರದ ಸ್ಥಾನದಲ್ಲಿರುತ್ತೆ. ಅಂದರೆ ಅದು ನೋಡಲಿಕ್ಕೆ ಕೆಟ್ಟದಾಗಿರುತ್ತೆ. ಅದನ್ನು ತಿಂದರೆ ಹೊಟ್ಟೆಯೆಲ್ಲ ಉರಿಯುತ್ತೆ. ಆ ತರಹ ಅಂಥದ್ದು ವಿಷ ಯಾವ ಮಟ್ಟದ ಬೆಂಕಿಯನ್ನು ಹೊಂದಿರಬೇಡ, ಭಗ್ ಅಂತ ಹೊತ್ತಿಕೊಂಡಿತಂತೆ. ಆದ್ದರಿಂದ ಅವನಿಗೆ ವಮಂತಹ ಪಾವಕಂ ಘೋರಂ ಜಜ್ಜಲು ಪಾವಕೋದ್ದೀಪ್ತಾ ಬಿಬಿದುಶ್ಚ ಸಹಸ್ರಧ. ಸಾವಿರಾರಾಗಿ ಸೀಳಿದವು. ಯಾವುದು? ಬಂಡೆಗಳೆಲ್ಲ. ಬೆಟ್ಟದಲ್ಲಿ ಬಿರುಕು ಬಿಟ್ಟಿತು. ಅವನು ಹಾರಬೇಕಾದ್ರೆ ಅಲ್ವಾ, ಒಂದು ರೇಸ್ ಕಾರು ಓಡುವಾಗ ನಾವು ಇಲ್ಲಿ ಓಡಿಸ್ಲಿಕ್ಕಾಗಲ್ಲ. ಯಾಕೆ ಅಂತಂದರೆ ಒಳಗಡೆ ಇರೋ ಒಳಚರಂಡಿ ಎಲ್ಲ ಓಪನ್ ಆಗಿಬಿಡುತ್ತೆ, ಅದಕ್ಕೆ ಪ್ರತ್ಯೇಕ ಟ್ರ್ಯಾಕ್ ಬೇಕು ಅಂತೇವೆ ಒಂದು ರೇಸ್ ಕಾರ್ಗೆ. ಅಂಥದ್ದು ಎಂತಹ ಬಲ ಇರಬೇಡ ಅವನಿಗೆ ಹಾಗೆ ಹಾರುವಾಗ. ಇದ್ರ ಮೇಲೆ ಒಂದು ಪ್ರಶ್ನೆ ತಟ್ಟಿಯವರದು. ವಾಸ್ತವವಾಗಿ ಮೃತ ಸಂಜೀವಿನಿ ತರುವಾಗ ಇದಕ್ಕಿಂತ ದೂರ ಇತ್ತು, 50,000 ಯೋಜನ. ಅಲ್ಲಿ ವರ್ಣನೆ ಮಾಡಲೇ ಇಲ್ಲ. ವರ್ಣನೆ ಮಾಡಿದ್ದಾರೆ, ಅದನ್ನು ಹೇಳಲಿಲ್ಲ ಅಷ್ಟೆ. ಅಲ್ಲಿಯೂ ವರ್ಣನೆ ಉಂಟು. ಯಾಕೆಂದರೆ ಅದು ಎಂತಹ ರಿಯಾಕ್ಷನ್ ಅದು. ಇಡೀ ಭೂಮಿಗೆ ಅಪರಿಚಿತವಾದ ಆ್ಯಕ್ಷನ್ ಅದು. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ ಮೇಲೆ ಅದು ಪರಿಚಿತ ಆಗೋಗಿರುತ್ತೆ. ಯಾವುದೇ ಆಗಲಿ ಮೊದಲು ಸಂಭವಿಸಿದಾಗ ಇಂಥ ರಿಯಾಕ್ಷನ್ ಇರುತ್ತೆ, ಆಮೇಲೆ ಅದು ಯೂಸ್ ಟು ಇಟ್ ಆಗಿರುತ್ತೆ ಅಲ್ವಾ. ಹಾಗೆ ಅದು 2ನೇ ಬಾರಿ ಆಗಿದ್ದು
ಅದರಲ್ಲಿಯೂ ಉಂಟು, ಅದನ್ನು ಮತ್ತೆ ನೋಡುವ. ಈಗ ಇಲ್ಲಂತೂ ನೋಡೋಣ. ಇಡೀ ಬಿರಿದವು, ಇಡೀ ಬಂಡೆ ಬಿರಿಯಿತು. ತಾಸ್ತದ ಯಾನಿತ್ವೌಷಧ ಜಾಲಾನಿ ತಸ್ಮಿನ್ ಜಾತಾನಿ ಪರ್ವತೆ ವಿಷಜ್ಞಾನ್ಯಪಿ ನಾಗಾನಾಂ ನ ಶೇಕುಃ ಶಮನೆ ವಿಷಂ. ಆ ಬೆಟ್ಟದ ಮೇಲೆ ಅನೇಕ ಮೂಲಿಕೆಗಳಿರುತ್ತೆ. ಆ ಮೂಲಿಕೆಗಳು ಸಹಜವಾಗಿ ಔಷಧಿ. ಪ್ರಾಣಿಗಳಿಗೆ ಅದು ಗೊತ್ತಿರುತ್ತೆ. ಯಾವ ಮೂಲಿಕೆಯನ್ನು ತಿನ್ನಬೇಕಾದ್ರೆ ನಮ್ಮೊಳಗಡೆ ಯಾವ ರಿಯಾಕ್ಷನ್ ಆಗಬೇಕು ಅಂತ. ನಮ್ಮ ಒಳಗಡೆ ಏನಾಗತ್ತೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಪ್ರಾಣಿಗಳು ಆ ವಸ್ತುವನ್ನು ತಿಂತವೆ. ಯಾರೂ ಅದಕ್ಕೆ MBBS ಪಾಠ ಮಾಡಬೇಕಾಗಿಲ್ಲ. ಸಹಜವಾದ ಪ್ರಜ್ಞೆ. ಅನೇಕ ವಿಷವನ್ನು ನಾಶ ಮಾಡುವ ಗಿಡಗಳು ಅಲ್ಲಿ ಇದ್ದವು. ಆ ನಾಗಗಳು ರೋಷದಿಂದ ವಿಷವನ್ನು ಚುಮುಕಿಸಿದವು. ಅದು ಕೂಡ ಉಳಿಲಿಲ್ಲ, ಸುಟ್ಟು ಹೋಯಿತು. ಇದರ ಮೂಲಕ ನಾಗಗಳಿಗೆ ಅಷ್ಟು ರೋಷ, ಅಷ್ಟು ಇನ್ಸೆಕ್ಯೂರಿಟಿ ಫೀಲಿಂಗು ಬರಬೇಕಾದ್ರೆ ಏನಾಗಿರಬೇಡ. ಅದಕ್ಕೆ ಕಾರಣವಾದ ಹನುಮಂತನ ಬಲ ಏನು ಅದನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ಹನುಮಂತನ ಬಾಲವನ್ನು ಪ್ರೊಫೆಲ್ಲರ್ ಅಂದ್ಬಿಟ್ರೆ ಇದೆಲ್ಲ ವರ್ಣನೆಯೇ ಅಸಂಗತ. ಪಾಪ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅವರೆಲ್ಲ ಸೈನ್ಸ್ ಓದಿರ್ತಾರೆ, ಆದರೆ ಅವರು ಸೈನ್ಸಿನ ಪ್ರಕಾರ ಮಹಾಭಾರತ ರಾಮಾಯಣಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಒಂದು ಕನ್ನಡದಲ್ಲಿ ಗಾದೆ ಉಂಟಲ್ಲ, ಅಕ್ಕಿಯ ಮೇಲೆ ಆಸೆ ನಂಟರ ಮೇಲೆ ಪ್ರೀತಿ ಅಂತ. ಆ ತರಹ ಅವರಿಗೆ ವೇದಾಂತವೋ ಸೈನ್ಸೋ ಅಂತ ಗೊಂದಲ ಉಂಟಾಗುತ್ತೆ. ಹೇಗಾದರೂ ಮಾಡಿ ಸೈನ್ಸಿನ ಯಾವುದ್ಯಾವುದೋ ಫಾರ್ಮುಲಾವನ್ನು, ಯಾವುದ್ಯಾವುದೋ ರಿಯಾಕ್ಷನನ್ನು ಹುಡುಕಿ, ಅದು ಸೂಡೋ ಸೈನ್ಸ್ ವಸ್ತುತಃ, ಅದರಿಂದ ನಮ್ಮ ಗ್ರಂಥ ಪ್ರಮಾಣ ಅಂತ ಹೇಳ್ಕೊಳ್ಳಿಕ್ಕೆ ಹೋಗ್ತಾರೆ. ಬೇಕಿಲ್ಲ. ನಮ್ಮಲ್ಲಿ ಅಷ್ಟು ಮಾತ್ರ ಇಲ್ಲ. ನಂಬಲಾಗದ, ಬೇರೆಯವರಿಗೆ ನಂಬಲಾಗದ ವಿಷಯಗಳು ಮಾತ್ರ ಇಲ್ಲ. ನಮಗೆ ಬೇಕಾಗುವ ಎಷ್ಟೋ ಸಂವಾದಗಳಿದೆ. ನಾವು ಪಡ್ಕೊಳ್ಳೋದು ಎಷ್ಟೋ ಇದೆ, ನಾವು ತಿಳ್ಕೊಳ್ಳೋದು ಎಷ್ಟೋ ಇದೆ. ಅದ್ರ ಬಗ್ಗೆ ಗಮನ ನೀಡಬೇಕಲ್ವ. ನಮಗೆ ಅರ್ಥ ಆಗದ್ದರ ಬಗ್ಗೆ ಯಾಕೆ ವಿಮರ್ಶೆ ಮಾಡಲಿಕ್ಕೆ ಹೋಗಬೇಕು? ಭೀಮನಿಗೆ ಅಷ್ಟು ಬಲ ಇತ್ತೋ ಇಲ್ವೋ ನಿನಗೆ ಯಾಕೆ? ಆದರೆ ಅಷ್ಟು ಬಲ ಇದ್ದ ಭೀಮ ಏನು ಮಾತನಾಡಿದ ಅನ್ನೋದು ಬೇಕು. ಮಹಾಭಾರತದಿಂದ ಅದು ಬೇಕು. ಇಲ್ಲ ಅಂದರೆ ಇದು ಎಲ್ಲವೂ ವೇಸ್ಟು. ಅವರು ಪ್ರಯತ್ನ ಪಟ್ಟರೆ ಸೈಂಟಿಸ್ಟರೇನು ನಂಬೋಲ್ಲ. ಆಯಿತಾ? ಅವರು ಪ್ರಯತ್ನ ಪಟ್ಟಿದ್ದರಿಂದ ಭಾವುಕರೇನು ನಮಗೊಂದು ಹೊಸದು ಗರಿ ಸಿಕ್ಕಿತು ಅಂತ ಕುಣಿದಾಡಲ್ಲ. ಮತ್ತೆ ಯಾಕೆ ಅದನ್ನೆಲ್ಲ ಹೇಳಬೇಕು? ಇದನ್ನು ನಿಜ ಅಂತ ಹೇಳಿ ಅನುಸಂಧಾನ ಮಾಡುವವರಿಗೆ ನೀವು ಹೇಳೋದೇನು ಬೇಡ. ಇದನ್ನು ಸುಳ್ಳು ಅಂತ ಹೇಳುವವರಿಗೆ ಈ ಸೂಡೋ ಸೈನ್ಸಿಂದ ಪ್ರಯೋಜನ ಇಲ್ಲ. ಯಾವುದು ಬೇಡ, ಅಲ್ಲಿರೋದನ್ನು ಹೇಳೋಣ ಸಾಕು. ಅವರು ಹನುಮಂತ ಅಷ್ಟು ದೂರ ಹೇಗೆ ಹಾರಿದ, ಒಂದು ಕಪಿ 100 ಯೋಜನೆ ಹೇಗೆ ಹಾರಿದ, ಅದು ಬಾಲ ಗೊತ್ತಾ? ಅದು ಪ್ರೊಫೆಲ್ಲರು ಗರಗರನೆ ತಿರ್ಕೊಂಡು ಹೋಗ್ತಾ ಇತ್ತು ಅಂತಾರೆ. ಬೇಕಿಲ್ಲ ಅದೆಲ್ಲ. ಅದರಿಂದ ಮೋಟ್ರೆಲ್ಲಿದೆ ಅಂತ, ಅದು ಭಾರಿ ಕಷ್ಟ. ಅದೆಲ್ಲ ಇವೆಲ್ಲ ಬೇಡದ ಮಾತುಗಳು. ನೀವು ಒಬ್ಬರು ಮಹಾಸಂಪರ್ಕ ಅಂತ ಒಂದು ಪುಸ್ತಕ ಬರೆದ್ರು. ಅದನ್ನು ಅವರು IAS ಪ್ರೆಸೆಂಟ್ ಮಾಡಿದ್ರು. ಮಹಾಭಾರತಕ್ಕೂ ಆಮೇಲೆ ಈಗಿನ ಜಗತ್ತಿನ ಟೆಕ್ನಾಲಜಿ, ಮಾಡರ್ನ್ ಟೆಕ್ನಾಲಜಿ ಅಂತ ಏನು ಅಂದ್ಕೊಂಡಿದ್ದೇವೆ ಅದಕ್ಕೂ ಇರುವ ಸಂಬಂಧವನ್ನು, ಅದಕ್ಕೆ ಅವರಿಗೆ ಮೂಲ ಎರಿಕ್ ಫ್ಯಾನ್ ಡ್ಯಾನಿಕೇನ್ ಅಂತ ಹೇಳಿ ಒಬ್ಬ ಜರ್ಮನ್ ಸೈಂಟಿಸ್ಟು. ಅವನು ಬಹಳ ಸ್ವರ್ಗಾರೋಹಣ ಆಯಿತು ಅಂತ ಇವತ್ತೇನು ಹೇಳ್ತಾರಲ್ಲ, ಆ ಜಾಗದಲ್ಲಿ ನೋಡಿ ಇಲ್ಲೆಲ್ಲ ಇದು ಬಿದ್ದಿದೆ, ಬಿಂದುಗಳು ಬಿದ್ದಿದೆ, ಇವೆಲ್ಲ ಹೇಳಲಿಕ್ಕೆ ಶುರು ಮಾಡಿದ. ಅವನನ್ನು ನಂಬಿ ಇವ್ರದ್ದು ಶುರು ಆಯಿತು. ಮಹಾಸಂಪರ್ಕ ಒಂದಾಗಿದೆ, ಅಲ್ಲೆಲ್ಲಿಂದಲೋ ಗ್ರಹದಿಂದ ಬಂದು ಸೇರಿದ್ದಾರೆ ಅಂತೆಲ್ಲ ಶುರು ಆಯಿತು. ಅವರು ಈ ಥರ ಹೇಳ್ತಾ ಇದ್ದಾಗ ಒಬ್ಬ ಸೈಂಟಿಸ್ಟ್ ಎದ್ದು ಹೇಳಿದ್ರು, ನೋಡಿ ಕೃಷ್ಣನಿಗೆ
ಯಾಕೆ ವಯಸ್ಸಾಗಲಿಲ್ಲ ಅಂತ ಹೇಳಿದ್ರೆ 128 ವರ್ಷ ಯಾಕೆ ಅವನು 128 ವರ್ಷ ಅಂತ ಹೇಳ್ತಾರೆ. 128 ವರ್ಷ ಬದುಕಿದ್ದಾನೆ ಅಂತ ಹೇಗೆ ಅಂತಂದರೆ, ಅವನು ಅಲ್ಲಿಂದ ಬರುವಾಗ ರಿಲೇಟಿವಿಟಿ ಆಫ್ ಟೈಮ್ ಅದು ಕೌಂಟ್ ಆಗುತ್ತೆ. ಅಲ್ಲಿಂದ ಬರುವಾಗ ಅವನು ವಯಸ್ಸಾಗಲಿಲ್ಲ. ಇದರಿಂದ ಇಲ್ಲಿಗೆ ಬರುವಾಗ ಗ್ರಾವಿಟಿಯ ಸೆಳೆತದಿಂದ ದೂರ ಇದ್ದ, ಆದ್ದರಿಂದ ಅವನಿಗೆ ವಯಸ್ಸಿನ ಪರಿಣಾಮ ಆಗಲಿಲ್ಲ. ಹತ್ತಿರ ಬಂದ ಮೇಲೆ ಮತ್ತೆ ಎಲ್ಲಿ ನಿಂತಿತ್ತೋ ಅಲ್ಲಿಂದ ಕೌಂಟ್ ಶುರು ಆಯಿತು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಅಷ್ಟು ಫಾಸ್ಟಾಗಿ ಅವನು ಆ ಲೋಕದಿಂದ ಬರಬೇಕಾದ್ರೆ ಆ ಮಾಸೇ ಇರಲ್ಲ, ಎನರ್ಜಿಯಾಗಿ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ ನಮ್ಮ ಸೈನ್ಸಿನ ಪ್ರಕಾರ. ನೀವು ಎಲ್ಲಿಂದ ಇದನ್ನೆಲ್ಲ ಹೇಳ್ತೀರಾ ಅಂತ ಕೇಳಿದ್ರು ಅವರು. ಅದರಿಂದ ಅದು ಯಾವುದು ಬೇಡ, ಇಲ್ಲಿ ಇರುವ ಶುದ್ಧವಾದದ್ದನ್ನು ಹೀಗೆ ಆಸ್ವಾದನೆ ಮಾಡಬಹುದು. ಅಷ್ಟು ದೊಡ್ಡದಕ್ಕೆ ತೆರ್ಕೊಳ್ಬೇಕಷ್ಟೇ ನಮ್ಮ ಮನಸ್ಸು. ಯಾಕಾಗಿಲ್ಲ ಅಷ್ಟು ದೊಡ್ಡ ಘಟನೆ? ಯಾಕೆಂದರೆ ಇಷ್ಟೆಲ್ಲ ರಿಯಾಕ್ಷನ್ಸು. ಒಂದು ಹಾವುದೇನಾಯಿತು, ಆನೆಗಳಿಗೇನಾಯಿತು, ಗುಹೆ ಒಳಗಡೆ ಇರುವವುಗಳಿಗೇನಾಯಿತು, ಬೆಟ್ಟದ ಸುತ್ತ ಇರುವ ಮೂಲಿಕೆಗಳಿಗೇನಾಯಿತು, ಯಾಕೆ ವರ್ಣನೆ ಮಾಡಬೇಕು ವಾಲ್ಮೀಕಿಗಳು? ಒಂದು ದೊಡ್ಡ ಕ್ರಿಯೆ ಜರುಗಿದಾಗ ಅಸಂಖ್ಯಾತವಾದ ಪುಟ್ಟ 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 ಕ್ರಿಯೆಗಳು ಆಗುತ್ತವೆ. ನಾವು ನಡೆಯೋದು, ನಾವು ಓಡೋದು, ಇರುವೆಗಳ ಜಗತ್ತಿನಲ್ಲಿ ಏನು ಕೋಲಾಹಲ ಮೂಡಿಸುತ್ತೋ ಯಾರಿಗೂ ಗೊತ್ತು. ನಾವು ನಡೆಯೋದು, ಓಡೋದು, ಅಥವಾ ನಾವು ಸಿಂಪಡಿಸೋದು ಕ್ರಿಮಿನಾಶಕವನ್ನು, ಕ್ರಿಮಿಗಳ ಪ್ರಪಂಚದಲ್ಲಿ ಏನು ರಿಯಾಕ್ಷನ್ಸ್ ಇರುತ್ತೋ ಯಾರಿಗೂ ಗೊತ್ತು. ಅದನ್ನು ಕಂಡವ ಜ್ಞಾನಿ ಆಗ್ತಾನೆ, ಅದನ್ನು ಕಂಡವ ಕವಿ ಆಗ್ತಾನೆ. ಅದನ್ನು ಗಮನಿಸದವ ಬಹಳ ಎತ್ತರದ, ಅದನ್ನು ಗಮನಿಸಿದವ ಎತ್ತರದ ಚೇತನ. ಅವನು ವಾಕ್ಪತಿ, ಅವನು ವಾಚಸ್ಪತಿ, ಮಾತಿನ ಒಡೆಯ ಅಂದ್ರೆ ಅವನು, ಬೇರೆ ಯಾರೂ ಅಲ್ಲ. ಹೀಗಾಗಿ ಅಷ್ಟು ಸಣ್ಣ 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 ರಿಯಾಕ್ಷನ್ಗಳು ಮೂಡ್ತಾ ಹೋಗ್ತವೆ. ಭಿದ್ಯತೆಯಂ ಗಿರಿರ್ಭೂತೈ ಇತಿ ಮತ್ವಾ ತಪಸ್ವಿನಃ ತ್ರಸ್ತಾ ವಿದ್ಯಾಧರಾಸ್ತಸ್ಮಾತ್ ಉತ್ಪೇತು ಸ್ತ್ರೀಗಣೈ ಸಹ. ವಿದ್ಯಾಧರರು ಎಲ್ಲರೂ ಕೂಡ ಸುಖವಾಗಿ ಕುಡಿಲಿಕ್ಕೆ ಏನೇನೋ ಪಾನೀಯಗಳನ್ನು ತಂದಿದ್ರಂತೆ. ಈ ಎಫೆಕ್ಟಿನಿಂದ ಅವ್ರಿಗೇನಾಯಿತು, ಇನ್ನೇನು ಸ್ಫೋಟಗೊಂಡು ಬಿಡತ್ತೆ ಪರ್ವತ ಅಂತ ಹೇಳಿ ಅದು ಎಲ್ಲವನ್ನು ಅಲ್ಲೇ ಬಿಟ್ಟು, ತಾವು ತಂದ ತಿಂಡಿ ತಿನಿಸುಗಳನ್ನು ಅಲ್ಲೇ ಬಿಟ್ಟು ಗುಹೆಯಿಂದ ಹೊರಗಡೆ ಜಿಗಿದ್ರಂತೆ. ನೋಡಿದ್ರೆ ಇವನು ಗಟ್ಟಿಯಾಗಿ ಕಾಲುಗಳನ್ನು ಊರಿ, ಕೈಗಳನ್ನು ಊರಿ ಜಿಗಿಲಿಕ್ಕೆ ಹೊರಡ್ತಾ ಇದ್ದಾನೆ ಅಷ್ಟೇ. ಪಾನಭೂಮಿ ಗತಂ ಹಿತ್ವಾ ಹೈಮಮಾತನ ಭಾಜನಂ ಪಾತ್ರಾಣಿ ಚ ಮಹಾರ್ಹಾಣಿ ಕರಕಾಂಶ್ಚ ಹಿರಣ್ಮಯಾನ್. ಪಾನಭೂಮಿ ಗತಂ, ಪಾನಭೂಮಿ ಅಂತಂದರೆ ಬಾರ್, ಸಣ್ಣದಾಗಿ ಅವರನ್ನು ಮಾಡ್ಕೊಂಡಿದ್ರು, ಅದನ್ನು ಬಿಟ್ಟು ಓಡಿದರು. ಯಾವುದನ್ನು? ಬಂಗಾರದ ಪಾನಪಾತ್ರಗಳನ್ನು ಬಿಟ್ಟು ಹಾರಿದರಂತೆ. ರಗಳೆಯೇ ಬೇಡ, ಬದುಕಬೇಕು ಅಂತ. ಇದು ಏನಾಗ್ತಾ ಇದೆ ಅಂತ ಹೇಳಿ. ಆರ್ಷಭಾಣಿ ಚ ಪಾತ್ರಾಣಿ ಚ ಮಹಾರ್ಹಾಣಿ ಕರಕಾಣಾಂ ಕರಕಾಂಶ್ಚ ಹಿರಣ್ಮಯಾನ್. ಬಂಗಾರದ ಕರಕ ಅಂತಂದರೆ ಬಿಂದಿಗೆ, ಬಂಗಾರದ ಬಿಂದಿಗೆಗಳನ್ನು ಬಿಟ್ಟು, ಬಂಗಾರದ ಪಾನಪಾತ್ರಗಳನ್ನು ಬಿಟ್ಟು ಹಾರಿದರು. ಕೇವಲ ಗ್ಲಾಸಿನದ್ದಲ್ಲ, ಬಂಗಾರದ್ದು, ಅದನ್ನು ಚಷಕವನ್ನು ಬಿಟ್ಟು ಹಾರಿದರು. ಅಲ್ಲಿಯೂ ಇನ್ನೂ ಅನೇಕ ಉಳಿದಿತ್ತು, ಅದನ್ನು ನಾವು ನಾಳೆ ನೋಡೋಣ. ಹನುಮಂತ ಹಾರಲಿಕ್ಕೆ ಸರಿಯಾಗಿ ಇವತ್ತಾಯಿತು. ದೊಡ್ಡ ಗಲಾಟೆ. ಭಿದ್ಯತೆಯಂ ಗಿರಿರ್ಭೂತೈ ಇತಿ ಮತ್ವ. ನಾಳೆ ಆಗಬಾರದು ಅಷ್ಟೇ, ಯಾಕೆಂದರೆ ಹಾರೋಕ್ಕೆ ಕ್ಲೀನಾಗಿ ಕಾಣಬೇಕಲ್ಲ ನಮಗೆ. ಗಲಾಟೆಯಲ್ಲೇನು ಕಾಣೋದಿಲ್ಲ, ಕಾಣಬೇಕು. ಅದರಿಂದಾಗಿ ನಾಳೆ ಸುಂದರಕಾಂಡ ಮುಂದುವರಿಯುತ್ತೆ. ಆಮೇಲೆ ಅದು ಒಂದು ಎಲ್ಲಿಗೆ ಮುಗಿಯುತ್ತೋ ಅಲ್ಲಿಗೆ ನಿಲ್ಲಿಸಿ ಸೋಮವಾರದಿಂದ ಶುಕ್ರವಾರದವರೆಗೆ ಯಥಾ ಪ್ರಕಾರ ಏನು ಶಾಂತಿ ಪರ್ವ, ಆಪದ್ಧರ್ಮ ಪರ್ವ. ಕೃಷ್ಣಾರ್ಪಣಮಸ್ತು.